ಎಲ್ಲರಿಗೂ ನಮಸ್ಕಾರ. ತಾಯಿಯ ಅಂತಃಕರಣ ಅನ್ನೋದು ಎಂತೆಂಥ ಪವಾಡಗಳನ್ನು ನಡೆಸ್ತೈತಿ. ಎಂಥ ಒಂದು ಕಠಿಣ ಪರಿಸ್ಥಿತಿಯನ್ನು ದಾಟೋದಕ್ಕೆ ಪ್ರೇರೇಪಣೆಯನ್ನು ಮಾಡ್ತೈತಿ ಅನ್ನುವಂಥದ್ದು ಕುರಿತಾದಂಥ ಒಂದು ಕಥೆಯನ್ನು ನಾನು ಹೇಳ್ತಾ ಇದ್ದೇನೆ. ಶಿವಾಜಿ ಮಹಾರಾಜರ ಕಾಲದೊಳಗೆ ಆ ರಾಯಗಢ ಅನ್ನುವಂಥ ಒಂದು ಊರು, ಅದರ ಸುತ್ತಲೂ ಬಲವಾದಂಥ ಕೋಟೆಯನ್ನು ಕಟ್ಟಲಾಗಿತ್ತು. ಆ ಕೋಟೆಯ ಹೊರಭಾಗದೊಳಗೆ ಅನೇಕ ಹಳ್ಳಿಗಳಿದ್ದದ್ದು. ಆ ಹಳ್ಳಿಯ ಒಬ್ಬ ಹೆಂಗಸು ಆ ಕೋಟೆಯೊಳಗೆ ಬಂದು, ರಾಯಗಢದ ಕೋಟೆಯೊಳಗೆ ಬಂದು ಅನೇಕ ಮನೆಗಳಿಗೆ ಗಟ್ಟಿಯಾದಂಥ ಮೊಸರನ್ನು ಹಾಕಿ ಮಾರ್ಕೊಂಡು ಹೋಗ್ತಾ ಇದ್ಲು. ಮೊಸರನ್ನು ಮಾರ್ತಿದ್ಲು. ಇಲ್ಲಿ ಮನೆ ಮನೆಗೂ ಮಾರಿ ಸಾಯಂಕಾಲದೊಳಗಾಗಿ ಆ ಕೋಟೆಯನ್ನು ದಾಟಿ, ಹೆಬ್ಬಾಗಿಲನ್ನು ದಾಟಿ ತನ್ನ ಊರಿಗೆ ಅಕ್ಕಿ ಹೋಗ್ತಾ ಇದ್ಲು. ಇದೇ ಅವಳ ಕಾಯಕ್ಕಾಗಿತ್ತು. ಇದೇ ಅವಳ ಜೀವನಕ್ಕೆ ಒಂದು ದಾರಿಯಾಗಿತ್ತು. ಒಂದು ಸಲ ಏನಾಯಿತು ಅಂತಂದರೆ, ಅಕ್ಕಿ ಮೊಸರನ್ನು ಮಾರಕ್ಕೆ ಬಂದಾಗ ಬೇಗನೆ ಮೊಸರು ಖರ್ಚಾಗಲಿಲ್ಲ. ಅಕ್ಕಿಗೆ ಇದನ್ನು ಬೇಗನೆ ಮಾರ್ಕೊಂಡು ಹೋಗಬೇಕು, ನಾನು ಸಂಜೆ ಆಗೋದ್ರೊಳಗಾಗಿ ಮನೆಯನ್ನು ತಲುಪಬೇಕು. ಮನೆಯೊಳಗೆ ಪುಟ್ಟ ಮಗು, 1.5 ವರ್ಷದ ಮಗು ಇತ್ತು. ಹೀಗಾಗಿ ಆಕೆ ಏನು ಮಾಡಿಲ್ಲ ಅಂದ್ರೆ, ಬೇಗನೆ ಹೆಜ್ಜೆ ಹಾಕ್ತಾ ಮತ್ತೆ ಕೆಲವು ಮನೆಗಳಿಗೆ ಆ ಮೊಸರನ್ನು ಆಕೆ ಮಾರೋದಕ್ಕಾಗಿ ಹೋದ್ಲು. ಈ ರೀತಿ ಆಗೋದ್ರೊಳಗೆ ಏನಾಯಿತು ಅಂದ್ರೆ, ಈ ಒಂದು ಅವಸರದಲ್ಲಿ ಸಂಜೆ ಆಗಿದ್ದ ಅಕ್ಕಿಗೆ ಗಮನಕ್ಕೆ ಬರಲೇ ಇಲ್ಲ. ಆಮೇಲೆ ಎಲ್ಲ ಮೊಸರು ಖಾಲಿ ಆದ ಕೂಡಲೇ ಆಕೆ ಏನಂತಂದ್ರೆ, ಇನ್ನು ತನ್ನ ಊರಿಗೆ ಹೋಗಬೇಕು ಅಂತಂದು ಹೇಳಿ ಆಮೇಲೆ ಬಾಗಿಲಿಗೆ ಬರ್ತಾಳೆ, ಕೋಟೆಯ ಹೆಬ್ಬಾಗಿಲಿಗೆ ಬರ್ತಾಳೆ. ಅವಾಗ ಏನಂತಂದ್ರೆ ಆಕೆ ಮಾತಾ ಹೊರಡಲಿಲ್ಲ. ಆ ಕೋಟೆಯ ಹೆಬ್ಬಾಗಿಲನ್ನು ಮುಚ್ಚಿಬಿಟ್ಟಿದ್ರು ಸೈನಿಕರು. ಆಕೆ ದಿಕ್ಕ ತೋಚಲಿಲ್ಲ ಏನು ಮಾಡಬೇಕು ಅಂತೇಳಿ. ಅಲ್ಲಿ ನಿಂತಂಥ ಸೈನಿಕರಿಗೆ ದೀನಳಾಗಿ ಬೇಡ್ಕೊಂಡ್ಲಕ್ಕಿ. ಮನೆಯೊಳಗೆ ಪುಟ್ಟ ಮಗು ಐತಿ, ಆ ಮಗುವಿಗೆ ನಾವು ಹೋಗಿ ಊಟ ಮಾಡಿಸ್ಬೇಕು, ಅದಕ್ಕೆ ಹಾಡಿ ಮಲಗಿಸ್ಬೇಕು, ಅದನ್ನ ನೋಡ್ಕೊಳಕ್ಕೆ ಯಾರೂ ಇಲ್ಲ, ದಯಮಾಡಿ ಕೋಟೆಯ ಬಾಗಿಲನ್ನ ತೆಗೀರಿ, ನಾನು ಊರಿಗೆ ಹೋಗ್ತೀನಿ ಅಂತ ಹೇಳಿ ಭಾಳ ದೀನಳಾಗಿ ಅಕ್ಕಿ ಬೇಡಿಕೊಂಡ್ಳು. ಆದ್ರೆ ಈ ಶಿವಾಜಿ ಮಹಾರಾಜರ ಕಾಲದೊಳಗೆ ಏನಂತಂದ್ರೆ, ಸುತ್ತಲೂ ಅನೇಕ ಶತ್ರುಗಳಿದ್ದವರಿದ್ದರು. ಶಿವಾಜಿಯನ್ನು ಸೋಲಿಸಬೇಕು ಅಂತಂದೇಳಿ ಒಳಸಂಚನ ಮಾಡುವಂತಹ ಬಹಳಷ್ಟು ಜನ ಶತ್ರುಗಳಿದ್ದರು. ಹೀಗಾಗಿ ಅತಿಯಾದಂಥ ಭದ್ರತೆಯನ್ನು ಶಿವಾಜಿ ಮಹಾರಾಜರು ಆ ಕೋಟೆಗೆ ಒದಗಿಸಿದ್ರು. ಅತಿಯಾದಂಥ ಒಂದು ಭದ್ರತೆ ಅವರು ಸೈನಿಕರಿಗೆ ಹೇಳಿಬಿಟ್ಟಿದ್ರು. ಸೈನಿಕರು ಹೇಳಿದರು, ಇಲ್ಲ, ಮಹಾರಾಜರ ಆಜ್ಞೆ ಆಗೈತಿ, ಸಾಯಂಕಾಲ 6 ಗಂಟೆಗೆ ಕೋಟೆಯ ಬಾಗಿಲನ್ನು ಹಾಕಲೇಬೇಕು, ಮರುದಿನ ಬೆಳಗ್ಗೆ 6 ಗಂಟೆಗೆ ಆ ಬಾಗಿಲನ್ನು ತೆಗೆಯಬೇಕು. ಇದಕ್ಕೆ ಯಾರಿಗೂ ರಿಯಾಯಿತಿಯನ್ನು ತೋರಿಸೋದಿಲ್ಲ. ಅಕಸ್ಮಾತಾಗಿ ಹೊರಗಿನವರು ಅವರು ಊರಿಗೆ ಹೋಗಕ್ಕೆ ಆಗದೇ ಇದ್ರೆ ಅವ್ರಿಗೆ ಊಟ ವಸತಿಯ ವ್ಯವಸ್ಥೆಯನ್ನು ಮಾಡಬೇಕು. ಆ ನಂತರ ಅವ್ರು ಬೆಳಗ್ಗೆ ಎದ್ದು ಅವ್ರ ಊರಿಗೆ ಹೋಗಬಹುದು ಅನ್ನುವಂಥ ಒಂದು ಆಜ್ಞೆಯನ್ನು ಶಿವಾಜಿ ಮಹಾರಾಜರಿದ್ದವರು ಹೊರಡಿಸಿದ್ರು. ಆ ಸೈನಿಕರು ಹೇಳಿದರು, ಇಲ್ಲಮ್ಮ, ಹೀಗೆಲ್ಲ ರಾಜಾಜ್ಞೆ ಐತಿ, ನಾವೇನೂ ಮಾಡೋಕ್ಕಾಗೋದಿಲ್ಲ, ನಿನಗೆ ಎಲ್ಲ ಊಟ ವ್ಯವಸ್ಥೆಯನ್ನು, ವಸತಿ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ, ಬೆಳಗ್ಗೆ ಎದ್ದು ಕೂಡಲೇನ ಏನಂತಂದ್ರೆ ನಿನ್ನ ಮನೆಗೆ ಹೋಗು ಅಂತ ಹೇಳಿದರು. ಆ ನಂತರ ಅವಳಿಗೆ ಬೇಕಾದಂಥ ಎಲ್ಲ ವಸತಿಯನ್ನು ಅವರು ಮಾಡಿದರು. ಊಟವನ್ನು ಮಾಡೋಕ್ಕೆ ಮಲ್ಕೊಂಡು ಕೂಡ್ಲಿಕ್ಕೆ ನಿದ್ದೆನೂ ಬರಲಿಲ್ಲ. ಮಗುವಿನ ನೆನಪಾಗ್ತಾ ಇತ್ತಕ್ಕೆ. ಮಗು ಅಳುತ್ತಿರುವಂಥ ಒಂದು ಶಬ್ದ ಕಿವಿಯೊಳಗೆ ಉಂಗುಡಿಸ್ತಾ ಇತ್ತಕ್ಕೆ. ಆಮೇಲೆ ಸಮಾಧಾನ ಆಗಲೇ ಇಲ್ಲ. ಹೆಂಗೆ ಮಾಡಬೇಕು, ರಾಜಾಜ್ಞೆ ಐತಿ, ಬಾಗಿಲನ್ನು ಹಾಕಿಬಿಟ್ಟಾರ, ನಾಳೆ ಬೆಳಗಿನವರೆಗೆ ನನ್ನ ಮಗು ನನ್ನನ್ನು ನೆನೆಸ್ಕೊಂಡು ಎಷ್ಟು ಅಳತ್ತಿರ್ಬೇಕಲ್ಲ ಅಂತಂದು ಹೇಳಿ ಆಕೆ ನಿದ್ದೆನೇ ಬರಲಿಲ್ಲ ರಾತ್ರಿ ಅಡಿ. ಆಮೇಲೆ ಆಕೆ ಏನು ಮಾಡಿದ್ಲು ಅಂತಂದ್ರೆ, ಎಷ್ಟೋ ಹೊತ್ತಾಗಿತ್ತು ಮಲ್ಕೊಂಡು, ಆಕೆ ನಿದ್ದೆ ಬರಲಿಲ್ಲ, ಎದ್ದು ನಿಂತಳು. ಆಮೇಲೆ ಮರನೇ ದಿನ ಬೆಳಗ್ಗೆ 6 ಗಂಟೆಗೆ ಇನ್ನು ಕೋಟೆಯ ಬಾಗಿಲನ್ನು ತೆರೆಯಬೇಕು ಅನ್ನುವಂಥ ಸೈನಿಕರು. ಆಗ ಅವ್ರಿಗೆ ಈ ಹೆಂಗಸಿನ ನೆನಪಾತು.
ಬೇಗನೆ ಹೋಗಬೇಕು ಅನ್ನಕತ್ತಿದ್ಲು. ಅವಳಿಗೆ ನಾವು ಎಬ್ಬಿಸಿ ಹೇಳಬೇಕು, ಆ ಹೆಬ್ಬಾಗಿಲನ್ನ ದಾಟ್ಕೊಂಡು ಹೋಗಮ್ಮ ಅಂತ ಹೇಳಬೇಕು ಅಂತೇಳಿ ಅವ್ರವ್ರು ಇದ್ದಲ್ಲೇ ಬಂದರು. ಬಂದು ನೋಡ್ತಾರ ಆ ಹೆಂಗಸಲ್ಲಿ ಇಲ್ಲ. ಅವ್ರಿಗೆ ಗಾಬರಿ ಆಯಿತು. ಗಾಬರಿಯಾಗಿ ಅವರು ಓಡೋಡಿ ಹೋಗಿ ಏನು ಮಾಡಿದ್ರು ಅಂದರೆ ಶಿವಾಜಿ ಮಹಾರಾಜರಿಗೆ ಹೇಳಿದರು. ಎಲ್ಲ ಪರಿಸ್ಥಿತಿನ ಹೇಳಿದ ಕೂಡಲೇ ಶಿವಾಜಿ ಮಹಾರಾಜರಿಗೆ ಭಾಳ ಸಿಟ್ಟು ಬಂತು. ಯಾಕಂದರೆ ಇಡೀ ರಾತ್ರಿ ಭಟರು ಪಹರೆಯನ್ನು ಕಾಯ್ತಾ ಇದ್ದರು. ಈ ಒಂದು ಪಂಜಿನ ಬೆಳಕಿನೊಳಗೆ ಕೋಟೆ ಮೇಲ್ಭಾಗದೊಳಗೂ ಪಹರೆಯನ್ನು ಕಾಯ್ತಾ ಇದ್ದರು. ಕೋಟೆ ಕೆಳಭಾಗದೊಳಗೂ ಏನಂತಂದ್ರೆ ಆ ಹೆಬ್ಬಾಗಿಲಿನ ಸುತ್ತಮುತ್ತ ಎಲ್ಲ ಕೋಟೆಯಿಂದ ಪಹರೆಯನ್ನು ಕಾಯ್ತಾ ಇದ್ದರು. ಇಂಥ ಪರಿಸ್ಥಿತಿಯೊಳಗೆ ಬಲವಾದಂಥ ಕಾವಲು ಇದ್ದಾಗೂ ಕೂಡ ಈ ಹೆಂಗಸು ಇದ್ದಕ್ಕೆ ಹೆಂಗೆ ತಪ್ಪಿಸಿಕೊಂಡು ಹೋದ್ಲು ಅಂತಂದು ಹೇಳಿ ಶಿವಾಜಿ ಮಹಾರಾಜರು ಏನು ಮಾಡಿದ್ರು ಅಂದ್ರೆ ರಾಜಭಟರನ್ನ ಕಳಿಸಿದರು. ಆ ಹೆಂಗಸು ಯಾವ ಊರಿನಕ್ಕೆದಾಳ ಆಕಿನ ಬಂಧಿಸಿ ಕರ್ಕೊಂಬರ್ರಿ ಅಂತ ಹೇಳಿದ್ರು. ಅದೇ ರೀತಿ ದಿನ ಆಕೆ ಬಂದು ಹೋಗಿ ಮಾಡ್ತಿದ್ಲಲ್ಲ, ಆಕೆ ಗೊತ್ತಾಕಿತ್ತು ಅವ್ರ ಸುದ್ದಿಯನ್ನು. ಅವರೆಲ್ಲ ಭಟ್ರು ತಿಳ್ಕೊಂಡ್ರು, ಆ ಊರಿಗೆ ಹೋದರು. ಆಮೇಲೆ ಅವಳನ್ನು ಬಂಧಿಸಿ ಕರೆದುಕೊಂಡು ಬಂದರು. ಕರೆದುಕೊಂಡು ಬಂದು ಶಿವಾಜಿ ಮಹಾರಾಜರೆದುರಿಗೆ ನಿಲ್ಲಿಸಿದರು. ಆವಾಗ ಆ ಹೆಂಗಸು ಹೇಳಿದ್ಲು, ಮಹಾರಾಜರೇ, ನಂದು ತಪ್ಪಾಗೈತಿ, ನಾವು ಒಪ್ಪಿಕೊಳ್ತೀನಿ. ಆದರೆ ನನ್ನ ಗಂಡ ಈಗ 6 ತಿಂಗಳ ಹಿಂದೆ ತೀರಿಕೊಂಡ. ನನಗೆ ಮನೆ ನಡೆಸುವುದಕ್ಕೆ ಇದೊಂದು ಕಾಯಕ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ನನಗೆ. ಇದೊಂದೇ ನನಗೆ ಮೊಸರು ಮಾರೋದು ಒಂದೇ ನನಗೆ ಆಧಾರ. ಹೀಗಾಗಿ ಪ್ರತಿದಿನ ನಾನು ಮೊಸರನ್ನ ಮಾರ್ಕೊಂಡು ಹೋಗ್ತಿದ್ದೆ. ನಿನ್ನೆ ಸಾಯಂಕಾಲ ಆಯ್ತು, ಮನೆಯೊಳಗೆ ನನ್ನ ಮಗುವನ್ನು ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ. ಸಣ್ಣ ಮಗು ಇದ್ದದ್ದರಿಂದ ನನಗೆ ರಾತ್ರಿ ನಿದ್ದೆನೇ ಬರಲಿಲ್ಲ. ಅದಕ್ಕಾಗಿ ನಾನು ತಪ್ಪಿಸ್ಕೊಂಡು ಹೋದೆ. ನನ್ನ ತಪ್ಪನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಅಂತ ಹೇಳಿದ್ಲು. ಶಿವಾಜಿಗೆ ಆಶ್ಚರ್ಯ ಆಯಿತು ಮಹಾರಾಜರಿಗೆ. ಇಂಥ ಬಿಗಿಯಾದಂಥ ಪಹರೆಯನ್ನು ನಾನು ಹಾಕೇನೆ. ಪಹರೆಯರು ಒಂದು ಕ್ಷಣನೂ ಹೆಣ್ಣು ಬಿಟ್ಟು ಬಿಡಿದ ಪಹರೆಯನ್ನು ಕಾಯ್ತಾರೆ. ಒಂದು ಇರಿವೀಸದ ನಮ್ಮ ಕೋಟೆಗಳು ನುಗ್ಗಕ್ಕೆ ಸಾಧ್ಯಲ್ಲ ಅಂತವ್ರು ನೀ ಹೆಂಗೆ ತಪ್ಪಿಸ್ಕೊಂಡು ಹೋದಿ, ನಾನು ತಿಳ್ಕೋಬೇಕು ಅಂತ ಹೇಳಿದರು. ಆಕೆ ಹೇಳಿದ್ಲು, ಬರ್ರಿ ನನ್ನ ಜೊತೆ ಅಂತಂದು ಹೇಳಿದ್ಲು. ಸ್ವತಃ ಶಿವಾಜಿ ಮತ್ತು ಕೆಲವಾರು ಸೈನಿಕರು ಅವಳ ಹಿಂದೆ ಹೋದರು. ಹೋದ ಕೂಡಲೇ ಏನಂತಂದ್ರೆ ಆ ಒಂದು ಹೆಬ್ಬಾಗಿಲಿಂದಕ್ಕೆ ದೂರಕ್ಕೆ ಅವ್ರನ್ನೆಲ್ಲ ಕರ್ಕೊಂಡು ಹೋದ್ಲು. ಅಲ್ಲಿ ಒಂದು ಮೂಲೆಯೊಳಗೆ ಏನಿತ್ತು ಅಂದರೆ ಒಬ್ಬರು ಕಷ್ಟಪಟ್ಟು ನುಗ್ಗುವಂತಹ ಒಂದು ಕಿಂಡಿ ಇತ್ತು. ಅಕ್ಕಿ ಆ ಕಿಂಡಿಯನ್ನು ತೋರಿಸಿದ್ಲು. ಅಲ್ಲಿ ಪೂರ್ತಿ ಕತ್ಲಿತ್ತು, ರಾತ್ರಿಯಲ್ಲಿ ಏನೂ ಬೆಳಕೆ ಇರ್ತಿರ್ಲಿಲ್ಲ. ಮಹಾರಾಜರೇ, ನಾ ಹಂಗೆ ನೋಡ್ಕೊತ ಬಂದೆ. ಎಲ್ಲಾದರೂ ನನಗೊಂದು ಕಿಂಡಿ ಸಿಗ್ತೈತೇನೋ, ಹೊರಗೆ ದಾರಿ ಸಿಗ್ತೈತೆ ಅಂತ ನೋಡ್ಕೊಂಡು ಬಂದೆ. ಈ ಒಂದು ಕಿಂಡಿ ಸಿಕ್ತು, ಇದರ ಸಹಾಯದಿಂದ ನಾನು ಹೊರಗಡೆ ಹೋದೆ ಅಂತಂದು ಹೇಳಿದ್ಕೊಳ್ಳೆ ಸ್ವತಃ ಶಿವಾಜಿ ಮಹಾರಾಜರು ಬೆಚ್ಚಿ ಬಿದ್ದರು. ಯಾಕಂತಂದ್ರೆ ಆ ಒಂದು ಏನು ದಾರಿ ತೋರಿಸಿದ್ಲಲ್ಲ, ಅದು ಪೂರ್ತಿ ಕಲ್ಲು ಮುಳ್ಳುಗಳಿಂದ ತುಂಬಿದಂಥ ದಾರಿ. ಅಲ್ಲಿ ವಿಷಪೂರಿತವಾದಂಥ ಈ ಹಾವುಗಳು, ಚೇಳುಗಳು ಹೇರಳವಾಗಿದ್ವು. ಈ ಶಸ್ತ್ರಸಜ್ಜಿತ ಸೈನಿಕರ ಹಗಲೊತ್ತಿನೊಳಗಲ್ಲಿ ಹೋಗೋದಕ್ಕೆ ಏನಂತಾರೆ ಅಂಜುತ್ತಾ ಇದ್ದರು. ಅಂಥ ಒಂದು ದುರ್ಗಮವಾದಂಥ ಹಾದಿಯಲ್ಲಿ, ಅದು ಕತ್ತಲೆಯೊಳಗೆ ಈ ಹೆಂಗಸಿದ್ದಕ್ಕೆ ಇದು ಹೆಂಗೆ ಹೋದ್ಲು ಅಂತಂದ ಕೂಡಲೇ ಅವಾಗ ಅವ್ರಿಗೆ ಆ ತಾಯಿಯ ಒಂದು ಮಮತೆ ಅಂತಃಕರಣ ಇದ್ದು ನೆನಪಿಗೆ ಬಂತು. ತಾಯಿಯ ಮಮತೆ ಎಷ್ಟು ಧೈರ್ಯವನ್ನು ಕೊಡ್ತೈತಿ. ಈ ಹೆಣ್ಣು ಮಗಳಿಗೆ ಇದೇ ಒಂದು ಧೈರ್ಯದಿಂದ ಈಕೆ ಏನಂತಾರೆ ಇದನ್ನು ದಾಟಿ ಹೋದ್ಲು, ಪಾರಾಗಿ ಹೋದ್ಲು ಅಂತಂದು ಹೇಳಿ ಅವ್ರಿಗೆ ನಿಜವಾಗಿಯೂ ಬಹಳ ಮನಸ್ಸು ತುಂಬಿ ಬಂತು. ತಮ್ಮ ತಾಯಿಯೇ ನೆನಪಾಯಿತು. ಅವ್ರ ತಾಯಿ ಜೀಜಾಬಾಯಿ ಕೂಡ ಇದೇ ರೀತಿ ಶಿವಾಜಿಯನ್ನು ಅತಿಯಾದಂಥ ಕಾಳಜಿಯಿಂದ, ಮಮತೆಯಿಂದ, ವಾತ್ಸಲ್ಯದಿಂದ ಅವರು ಬೆಳೆಸಿದ್ರು. ಹೀಗಾಗಿ ಆಮೇಲೆ ಆಕೆ ಕಣ್ಣಲ್ಲಿ ನೀರು ತುಂಬಿ ಹೇಳಿದ ಹೆಣ್ಮಗಳು, ನಾನು ಮಗುವಿನ ಅಳು ಪ್ರತಿ ಕ್ಷಣ ನನ್ನ ಕಿವಿಯೊಳಗೆ ಗುಂಗುಡ್ತಾ ಇತ್ತು ಮಹಾರಾಜರೇ. ಅದಕ್ಕಾಗಿ ನಾ ಈ ಸಾಹಸಕ್ಕೆ ಮುಂದಾದೆ. ನಾ ಹೋಗಲಿಲ್ಲ ಅಂತಂದ್ರೆ ನನ್ನ ಮಗು ಅನಾಥಕ್ಕಿತ್ತು ಅಂದ್ಕೊಳ್ಳಿ. ಶಿವಾಜಿ ಮಹಾರಾಜರು ಹೇಳಿದರು, ಇಲ್ಲಮ್ಮ, ನಿನ್ನಂಥ ಧೈರ್ಯಶಾಲಿ ಹೆಂಗಸಿದ್ದಾಗ ಯಾವ ಮಗುನೂ ಅನಾಥ ಆಗೋಕ್ಕೆ ಸಾಧ್ಯ ಇಲ್ಲ. ನಾನು ಗೌರವದಿಂದ ನಾನು ಕಳಿಸ್ಕೊಡ್ತೇನೆ ಅಂತಂದು ಹೇಳಿ ಅವ್ರೇನು ಮಾಡಿದರು ಅಂದ್ರೆ ಆ ಹೆಣ್ಣು ಮಗಳನ್ನು ಗೌರವದಿಂದ ಕಳಿಸಿಕೊಟ್ರು. ಇದು ಈ ಒಂದು ಹೆತ್ತ ತಾಯಿ ತನ್ನ ಮಗುವಿಗಾಗಿ
ಎಂಥ ಒಂದು ಕಠಿಣ ಪರಿಸ್ಥಿತಿಯನ್ನು ಎದುರಿಸುವುದಕ್ಕೆ ಸಿದ್ಧಳಾಗ್ತಾಳೆ ಅನ್ನುವಂಥನ್ನು ಹೇಳುವಂಥ ಒಂದು ಕತೆ. ಕೆಲವು ಕಾರಣಗಳಿಂದ, ನನ್ನ ವೈಯಕ್ತಿಕ ಕಾರಣಗಳಿಂದ ಈ ಕಥಾಮಾಲಿಕೆಯನ್ನು ನಾನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಸುಮಾರು 168 ವಿಡಿಯೋಗಳಿದ್ದವು ಆಗಿದ್ದಾವೆ. ನಾನು ಮತ್ತು ಬೇರೆ ಕಥೆಗಳನ್ನು ಕೆಲವು ದಿನಗಳ ನಂತರ ಮತ್ತು ಬೇರೆ ಕಥೆಗಳೊಂದಿಗೆ ನಾನು ತಮ್ಮ ಮುಂದೆ ಹಾಜರಾಗ್ತೇನೆ. ಇಲ್ಲಿಯವರೆಗೂ ನೀವೆಲ್ಲ ನನ್ನನ್ನು ಪ್ರೋತ್ಸಾಹಿಸಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನಾನು ಈ ಕಥೆಯನ್ನು ಮುಗಿಸ್ತಾ ಇದ್ದೇನೆ.